ಇವಾಗ ಜಸ್ಟ್ ಮುಗಿಸ್ದೆ ಸ್ನೇಹಿತರೆ ನೋಡಿ. ಕ್ಲೀನಿಂಗ್ ಕೆಲಸ ಮಾಡಿದೆ ಬೆಳಗ್ಗೆ. ನಾವು ಡೈಲಿ ಬಂದು ಕೂತ್ಕೊಳ್ಳೋವಂಥ ಒಂದು ಇದು ಅರಳಿಕಟ್ಟೆ. ಜಸ್ಟ್ ಇವಾಗ ಕ್ಲೀನ್ ಮಾಡಿದೆ. ಆದರೆ ಇವತ್ತು ಒಂದು ವಿಚಾರ, ಒಂದು ಭಾರತದ ಇತಿಹಾಸದ, ಧಾರ್ಮಿಕ ಇತಿಹಾಸ ಮತ್ತು ವಿಜ್ಞಾನದ ಇತಿಹಾಸದ ಒಂದು ವಿಷಯವನ್ನು ನಾನು ಇವಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ಎಷ್ಟೋ ಜನಕ್ಕೆ ಭಾರತದ ಅರಳಿ ಮರನ ಯಾಕೆ ಪೂಜೆ ಮಾಡ್ತಾರೆ, ಅರಳಿ ಮರದ ಇತಿಹಾಸದ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ವೈಜ್ಞಾನಿಕವಾಗಿ ಅರಳಿ ಮರದಿಂದ ತುಂಬ ಆರೋಗ್ಯಕ್ಕೆ ಲಾಭ ಇದೆ. ಅದು ವೈಜ್ಞಾನಿಕವಾದ ಹಿನ್ನೆಲೆ, ವೈಜ್ಞಾನಿಕವಾದ ಇತಿಹಾಸ. ಅರಳಿ ಮರದಿಂದ ಶ್ವಾಸಕೋಶದ ಆರೋಗ್ಯ, ಬೇವಿನ ಮರದಲ್ಲೂ ಅಷ್ಟೇ, ಬೇವಿನ ಸೊಪ್ಪು ತಿಂದರೆ ಇನ್ನೂ ಒಳ್ಳೆಯದು. ಅದ್ರ ಜೊತೆಗೆ ಈ ಧಾರ್ಮಿಕ ಇತಿಹಾಸ, ಧರ್ಮದ ಇತಿಹಾಸ, ವಿಜ್ಞಾನಕ್ಕೂ ಧರ್ಮಕ್ಕೂ ಮತ್ತು ಭಾರತಕ್ಕೂ ಭಾರಿ ಲಿಂಕ್ ಇದೆ. ಹೆಂಗೆ ಅಂತೀರಾ, ಈ ಅರಳಿ ಮರ ಅಂದರೆ ಬೇರೆ ಏನೂ ಅಲ್ಲ, ಈ ನಮ್ಮ ಬುದ್ಧರ ಏನು ಧರ್ಮ ಬೋಧನೆ ಆಯಿತು ಅದರಲ್ಲಿ ಬೋಧಿ ವೃಕ್ಷ ಅಂತ ಕರೀತಾರಲ್ಲ, ಬೋಧಿ ವೃಕ್ಷ ಅಂದರೆ ಬೇರೆ ಯಾವುದೋ ಮರ ಅಲ್ಲ, ಅದು ಅರಳಿ ಮರನೇ. ಈ ಬುದ್ಧರಿಗೆ ಜ್ಞಾನೋದಯ ಆಗಿದ್ದು ಅರಳಿ ಮರದ ಕೆಳಗನೆ. ಅವರಿಗೆ ಜ್ಞಾನೋದಯ ಆದಾಗ ಅವರು ಇನಿಷಿಯಲ್ಲಾಗಿ ಎಲ್ಲ ಬೇರೆ ಬೇರೆ ಲೋಕಗಳು, ದೇವತೆಗಳ ಜೊತೆ ಎಲ್ಲ ಅವರು ಮಾತುಕತೆ ನಡೆಸಬೇಕಾದ್ರೆ ಟೆಲಿಪತಿಕ್ ಕಾನ್ವರ್ಸೇಷನ್ಸು, ಮತ್ತು ಅವರು ಬೇರೆ ಬೇರೆ ಲೋಕಗಳಲ್ಲಿ ಯಾವ್ಯಾವ ಥರ ಇದೆ, ಬೇರೆ ಬೇರೆ ಎಲ್ಲ ಲೋಕಗಳ್ದ ಅವರ ಮೈಂಡಲ್ಲಿ ಅವರು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸೈಕಿಕ್ ಪವರ್ಸಲ್ಲಿ ಅವರು ಬರೀ ಹಿಂಗೆ ಅರಳಿ ಮರನೇ ನೋಡ್ಕೊಂಡು ಕೂತಿರ್ತಾರಂತೆ. ಆಗ ಜನಗಳು ನೋಡಿದವರು ಅರಳಿ ಮರನೇ ದೇವರು ಅಂತ ಅಂದ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಬಂದಂಥ ಒಂದು ಇದು, ಆ ಅರಳಿ ಮರ ಫುಲ್ ಫೇಮಸ್ ಆಗಿದೆ, ಪಾಪ್ಯುಲರ್ ಆಗಿದ್ದೆ ಅಲ್ಲಿಂದ. ಇವತ್ತು ಇಂಡಿಯಾದಲ್ಲಿ ಬುದ್ಧರಿಗಿಂತ ಅರಳಿ ಮರ ಜಾಸ್ತಿ ಫೇಮಸ್. ನೋಡಿ, ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಅರಳಿ ಮರ ಇದೆ, ಅದ್ರ ಪಕ್ಕ ಒಂದು ಬೇವಿನ ಮರ ಇರುತ್ತೆ, ಜನ ಅದ್ರಲ್ಲಿ ಸುತ್ತಾರೆ. ನೋಡಿ, ಗೊತ್ತಿಲ್ಲದೇ ಅದ್ರ ಸುತ್ತೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಬೆನಿಫಿಟ್ ಸಿಗ್ತಾಯಿದೆ. ಇದು ನಮ್ಮ ಭಾರತದ ವಿಜ್ಞಾನ. ಬೋಧಿ ವೃಕ್ಷ ಮತ್ತು ಬುದ್ಧ ಎರಡೂ ಕೂಡ ಭಾರತದ ನಿಜವಾದ ಇತಿಹಾಸ. ಈ ಇತಿಹಾಸವನ್ನು ತಿಳ್ಕೊಬೇಕು ಅಂದರೆ ನಮ್ಮ ಕನ್ನಡದ ಒಂದು ಒಳ್ಳೆಯ ಪುಸ್ತಕ ಇದೆ. ಏನು ಅದ್ರ ಹೆಸರು ಅಂದರೆ ಸಮ್ಮ ಸಂಬುದ್ಧ ಮತ್ತು ಜಂಬೂ ದ್ವೀಪ ಅಂತ ಒಂದು ಪುಸ್ತಕ ಇದೆ. ಅದು ಪ್ಲೇಸ್ಟೋರಲ್ಲೂ ಆ ಸಾಫ್ಟ್ ಕಾಪಿನೂ ಸಿಗುತ್ತೆ, ಮತ್ತು ನಿಮಗೆ ಹಾರ್ಡ್ ಕಾಪಿ ಇದೇ ಮೇ 12ಕ್ಕೆ ಬುದ್ಧ ಜಯಂತಿ ದಿನ ಮಹಾಬೋಧಿ ಸೊಸೈಟಿ ಬೆಂಗಳೂರಿನಲ್ಲಿ ವಿತರಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಕೂಡ ಸೇರಿಕೊಂಡಿದ್ದೀವಿ ವಿತರಣೆ ಕಾರ್ಯಕ್ಕೆ. ಎಲ್ಲರೂ ಬಂದು ಭಾಗವಹಿಸಿ ಆ ಪುಸ್ತಕವನ್ನು ಪಡೆದುಕೊಂಡು ಓದಿ ಭಾರತದ ಇತಿಹಾಸವನ್ನು, ಧರ್ಮದ ಇತಿಹಾಸ ಮತ್ತು ವಿಜ್ಞಾನದ ಇತಿಹಾಸವನ್ನು ತಿಳ್ಕೊಬೇಕಾಗಿ ಬಯಸ್ತಾ ಇದ್ದೀವಿ. ಧನ್ಯವಾದಗಳು.